ಇವತ್ತು ಬ್ರಾಹ್ಮಣ ಶೈಲಿದು ಮೆಂತ್ಯ ತಂಬಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿದ್ದ ಪದಾರ್ಥ ಮೆಂತ್ಯ ಕಾಳು ಅರ್ಧ ಚಮಚ, ಒಂದು ಅರ್ಧ ಕಪ್ಪು ಮೊಸರು, ಬಾಳ್ಗ ಮೆಣಸು, ಹಸಿಮೆಣಸು, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಇಂಗು, ರುಚಿಗೆ ತಕ್ಕ ಉಪ್ಪು, ಸಾಸಿವೆ ಒಗ್ಗರಣೆಗೆ, ಕರಿಬೇವು ಸೊಪ್ಪು. ಮೆಂತ್ಯನ ಹಾಕೋತಾ ಇದ್ದೀನಿ ಅರ್ಧ ಚಮಚ, ಹಸಿಮೆಣಸು ಒಂದು 3-4 ಹಾಕೋತೀನಿ. 4 ಜನ ಇದ್ದೀವಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ 4. ಅರ್ಧ ಕಪ್ಪು ಮೊಸರು ಹಾಕ್ಕೊಂಡೆ. ತೆಂಗಿನಕಾಯಿ ತುರಿ ಹಾಕೋತೀನಿ. ಈಗ ಫ್ರೆಶ್ ಆಗಿ ತುರಿದಿರೋ ತೆಂಗಿನಕಾಯಿ ಹಾಕೋಬೇಕು, ಅರ್ಧ ಕಪ್ಪು. ಇಂಗು ಸ್ವಲ್ಪ ಹಾಕೋತೀನಿ, ಎಷ್ಟು ಬೇಕೋ ಅಷ್ಟು ಹಿಂಗೆ ಹಾಕೋತೀನಿ. ಸಾಕು, ಹಿಂಗೆ ಸ್ವಲ್ಪ ಸಾಕು. ನೆಕ್ಸ್ಟು ರುಚಿಗೆ ತಕ್ಕ ಉಪ್ಪು ಹಾಕೋತೀನಿ. ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಮೊಸರನ್ನ ತಗೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಲಾಸ್ಟಿಗೆ ಒಗ್ಗರಣೆಗೆ ಏನೇನು ಪದಾರ್ಥಗಳು ಬೇಕು, ಬಾಳ್ಗ ಮೆಣಸು, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಸಲ ಮಿಕ್ಸಿ ಮಾಡ್ಕೊಬಂದೆ. ಈಗ ಬಾಣಲಿಯಲ್ಲಿ ಕೊಕೊನೆಟ್ ಆಯಿಲು, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಯಿತಾ ಅಂತ ನೋಡಿಕೊಂಡು ದೊಡ್ಡ ಚಮಚದಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡೆ. ಅದು ಸ್ವಲ್ಪ ಸಾಲಿಲ್ಲ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡೆ. ಅದು ಚೆನ್ನಾಗಿ ಬಿಸಿ ಆಗಲಿ ಅಂತ ಕಾಯ್ಕೊಂಡು ನಿಂತ್ಕೊಂಡೆ. ಅದ್ರ ನಂತರ ಈಗ ಸ್ವಲ್ಪ ಬಿಸಿ ಆಗ್ತಾಯಿದೆ. ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಯಿತು. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡೆ. ಅದು ಅಷ್ಟೇ ಚಟಪಟ ಅಂತ ಸಿಡಿತಾ ಇತ್ತು. ಅದರ ನಂತರ ಬಾಳ್ಗ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಬಾಳ್ಗ ಮೆಣಸು ಅಂತ ಅಂದರೆ ಮಜ್ಜಿಗೆ ಮೆಣಸು ಅಂತ ಅಂತಾರೆ. ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು 2 ಹಾಕ್ಕೊಂಡೆ. ಜಾಸ್ತಿನೂ ಹಾಕೋಬೋದು, ಸ್ವಲ್ಪ ಖಾರ ಬರುತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ಸ್ಪೂನಲ್ಲಿ ಚೆನ್ನಾಗಿ ಫ್ರೈ ಮಾಡಿದೆ. ಸ್ವಲ್ಪ ಅದು ಕರಿಬೇವು ಸೊಪ್ಪಲ್ಲಿ ಎಣ್ಣೆ ನೀರಿನ ಅಂಶ ಹೋಗಲಿ ಅಂಥೇಳಿ ಈಗ ಸ್ವಲ್ಪ ಹೊತ್ತು ಅದು ಗ್ಯಾಸ್ ಆಫ್ ಮಾಡಿ ಅದು ಆರಲಿ ಅಂತ ಬಿಟ್ಟೆ. ಇದು ಮಸಾಲೆ ಮಾಡ್ಕೊಂಡಿದ್ನಲ್ವ, ತೆಂಗಿನಕಾಯಿ, ಮೊಸರು, ಇಂಗು ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಮಾಡ್ಕೊಂಡಿದ್ನಲ್ಲ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದು, ಮೊಸರೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಅದು ಸ್ವಲ್ಪ ಬಾಣಲಿಲಿರೋ ಒಗ್ಗರಣೆ ಎಲ್ಲ ಆರಲಿ ಅಂತ ಬಿಟ್ಟು ಒಂದು 5 ನಿಮಿಷ ಅಲ್ಲಿ ಎತ್ತಿಟ್ಕೊಂಡೆ. ಅಷ್ಟೊತ್ತಿಗೆ ಅದು ಆರ್ತಾ ಬಂತು. ಆರಿದ ಮೇಲೆ ಸ್ವಲ್ಪ ತಣ್ಣಗಾಗಿದೆ. ಈಗ ಆರಿದ ಮೇಲೆ ನೆಕ್ಸ್ಟು ಕಡ್ದಿಟ್ಕೊಂಡಿರೋ ಮಜ್ಜಿಗೆ ಇತ್ತಲ್ಲ, ನೀರು ಮಜ್ಜಿಗೆ, ಅದನ್ನು ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ್ ಏನೂ ಹಚ್ಚೋದು ಬೇಡ. ಈಗ ಈ ಟೈಮಲ್ಲೇ ಅದು ಹಸಿನೇ ಇರಬೇಕು, ಅದು ರುಚಿ ಇರುತ್ತೆ. ಕಡ್ದಿಟ್ಕೊಂಡಿರೋ ಮಸಾಲೆನ ಹಾಕಿದೆ. ಮಸಾಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಅದ್ರ ನಂತರ ಮಜ್ಜಿಗೆ ಸ್ವಲ್ಪ ಇತ್ತಲ್ವ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನೇ ಮಿಕ್ಸ್ ಮಾಡಿ ಮತ್ತೆ ಹಾಕಿದೆ. ಮಿಕ್ಸ್ ಮಾಡಿ ಹಾಕಿದೆ. ಇದು ನಾರ್ಮಲಿ ಇದೇ ಹದಕ್ಕಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ತುಂಬ ಗಟ್ಟಿ ಆದರೆ ತಿನ್ನೋಕ್ಕೆ ರುಚಿ ಇರಲ್ಲ, ತುಂಬ ತೆಳು ಆದರೆ ನೀರಾಗೋಗುತ್ತೆ. ನಾರ್ಮಲ್ಲಿ ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಇದು ಬೇಸಿಗೆ ಕಾಲಕ್ಕೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಅದನ್ನು ಹಾಕಿ ಸೈಡಲ್ಲಿ ಹಪ್ಪಳನೋ, ಉಪ್ಪಿನಕಾಯಿನೋ, ಸಂಡಿಗೆನೋ ಏನಾದರೂ ಹಾಕಿ ತಿನ್ಬೋದು, ತುಂಬ ರುಚಿಯಾಗುತ್ತೆ. ಬೇಸಿಗೆ ದೇಹದಲ್ಲಿ ತುಂಬ ತಂಪ ಅನಿಸುತ್ತೆ. ಒಂದು ಸಲ ಮಾಡಿ ನೋಡಿ. ನಮ್ಮ ಪಾಪುಗೆ ಹಾಕ್ಕೊಡ್ತಾ ಇದ್ದೀನಿ, ಅವಳಿಗೆ ತುಂಬ ಇಷ್ಟ ಇದು. ತುಂಬ ಖುಷಿಪಟ್ಟು ಇಬ್ಬರು ತಿಂತಾರೆ. ಸೈಡಲ್ಲಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ.
ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಏನಾದರೂ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ.